ಇಡೀ ಪ್ರಪಂಚದಲ್ಲಿ ಈ ಒಂದು ದೇವಿಯ ದೇವಸ್ಥಾನ ಇರೋದು ಒಂದೇ ಒಂದು, ಅದು ಕೂಡ ನಮ್ಮ ಕರ್ನಾಟಕದಲ್ಲೇ ಇದೆ ಅಂದ್ರೆ ನೀವು ನಂಬ್ತೀರಾ? ನೀವು ಜಗನ್ನಾಥಪುರಿಯಲ್ಲಿ ಕೃಷ್ಣನ ಹೃದಯ ಮಿಡಿತವನ್ನ ಕೇಳಿರ್ಬೋದು, ಆದ್ರೆ ನಮ್ಮ ಕರ್ನಾಟಕದ ಈ ಒಂದು ದೇವಸ್ಥಾನದಲ್ಲಿ ದೇವಿಯ ಹೃದಯ ಮಿಡಿತವನ್ನ ಅನುಭವ ಮಾಡಬಹುದು. ಈ ಕತೆ ಶುರುವಾಗೋದು ಸೃಷ್ಟಿಯ ಆರಂಭಕ್ಕಿಂತ ಮೊದಲು ಮಧುಕೈಟಭ ಅನ್ನೋ ರಾಕ್ಷಸರು ಇಂದ್ರಾದಿ ದೇವತೆಗಳನ್ನ ಆಕ್ರಮಿಸಿರ್ತಾರೆ. ಆಗ ದೇವತೆಗಳು ಬ್ರಹ್ಮದೇವನ ಮೊರೆ ಹೋದಾಗ ಈ ಒಂದು ಕಾರ್ಯ ಜಗನ್ಮಾತೆ ಆದಿಶಕ್ತಿಯಾದ ಭಗಮತಿ ಭಗಮಾಲಿನಿಯಿಂದ ಮಾತ್ರ ಸಾಧ್ಯ ಅಂತ ದೇವತೆಗಳಾದಿ ಎಲ್ಲರೂ ಭಗವತಿ ಭಗಮಾಲಿನಿಯನ್ನ ಪ್ರಾರ್ಥನೆ ಮಾಡ್ತಾರೆ. ಆಗ ಜಗನ್ಮಾತೆ ಮಧುಕೈಟಭ ಅನ್ನೋ ರಾಕ್ಷಸರನ್ನ ಸಂಹಾರ ಮಾಡ್ತಾಳೆ. ಈ ವೇಳೆ ಮಧುಕೈಟಭರ ದೇಹದ ನರಮಂಡಲದಿಂದ ಭೂಮಂಡಲವೇ ಸೃಷ್ಟಿಯಾಗುತ್ತೆ. ಅವರಿಬ್ಬರ ಸಂಹಾರದಿಂದ ಹರಿದ ರಕ್ತ ನದಿ ನದಾದಿಗಳಾಗಿ ಹರಿಯುತ್ತೆ. ಅವರ ಮಾಂಸಖಂಡಗಳಿಂದ ಗಿರಿಪರ್ವತಗಳು ಹಾಗೂ ಇಡೀ ಬ್ರಹ್ಮಾಂಡವೇ ಸೃಷ್ಟಿಯಾಗುತ್ತೆ. ಇದಾದ ಬಳಿಕ ತ್ರಿಮೂರ್ತಿಗಳಿಗೆ ಕಾರ್ಯಗಳು ಹಂಚಿಕೆಯಾಗುತ್ತೆ. ಇಂಥದ್ದೊಂದು ವಿಷಯವನ್ನ ಮಹಾಮುನಿ ಮಾರ್ಕಂಡೇಯ ಅವರು ಅವರ ಶಿಷ್ಯರಾದ ಆದಿತ್ಯ ಮುನಿಗಳಿಗೆ ತಿಳಿಸ್ತಾರೆ. ಅವರು ಅದನ್ನ ತಾಳೆಗರಿಯಲ್ಲಿ ವಿವರವಾಗಿ ಬರೀತಾರೆ. ಭಗವತಿ ಭಗಮಾಲಿನಿಯ ಶಕ್ತಿ ಗ್ರಂಥ ನಮ್ಮ ಕರ್ನಾಟಕದ ಶೋಭಮ್ಮ ಅನ್ನೋವರ ಪುತ್ರನಿಗೆ ಸಿಗುತ್ತೆ. ಹಾಗಾದ್ರೆ ಆ ಗ್ರಂಥದಲ್ಲಿ ಏನಿತ್ತು ಮತ್ತೆ ಆ ಮಹಾನ್ ಪುರುಷ ಯಾರು? ಇದನ್ನ ತಿಳಿಬೇಕು ಅಂದ್ರೆ ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ.